ಗುರುಜಿ ನೀವು ಹೇಳ್ತಿದ್ರಿ ಈ ಒಂದು ಶನಿದೇವನನ್ನ ಸ್ವಲ್ಪ ತಾಮಸ ಗುಣಕ್ಕೆ ತರಿಸ್ಕೊಂಡ್ರೆ ಏನ್ ಮಾಡ್ಬೇಕು, ಒಂದು ಕಪ್ಪು ಬಟ್ಟೆಯನ್ನ ಪ್ರತಿಯೊಬ್ಬರಿಗೂ ನಾವು ಹರಿದಿಟ್ಕೋಬೇಕು, ಜೊತೆಗೆ ಸೋಗ್ಸಿ ಇಡಬೇಕು ಅಂತ ಹೇಳ್ತಿದ್ರಿ, ಜೊತೆಗೆ ಕರಿ ಎಳ್ಳನ್ನ ಹಾಕಿಡ್ಬೇಕು ಅದ್ರೊಟ್ಟಿಗೆ ಅಂತ ಹೇಳಿದ್ರಿ. ಯಾಕೆ ಗುರುಜಿ? ಏನು ಅಂದ್ರೆ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮಗೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ಮಾಹಿತಿ ಸಿಗುತ್ತೆ. ತಾವೆಲ್ಲರಬಹುದು ಈ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲೇ ವಿಶೇಷವಾಗಿ ಸಂಕೀರ್ತನೆ ಮಾಡ್ಕೋಬಹುದು, ನೋಂದಣಿನ ಮಾಡ್ಕೋಬಹುದು. ಯಾತಕ್ಕೆ ಅಂದರೆ ಇದೇ ಕೊನೆಯ ಯಾಗ. ಈ ಯಾಗ ನಂತರ ಜಗನ್ಮಾತೆಯ ಸ್ಪರ್ಶ ಭೂಸ್ಪರ್ಶವಾಗಿದ್ದ ಮೇಲೆ ಅವಳಿಗೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯ ಪ್ರಾರಂಭ ಆಗೋಗುತ್ತೆ. ಈ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯವಾದಾಗ ಆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರತಕ್ಕಂಥ ಅವಳ ಪ್ರತಿಷ್ಠಾಪನೆ ದಿನ ಅಂದರೆ 700 ಸೂರ್ಯಗಳು ಹುಟ್ಟಬೇಕು, 700 ಸೂರ್ಯಗಳು ಮುಳುಗಬೇಕು. ಇಂಥ ಒಳ್ಳೆಯ ಸಮಯದೊಳಗೆ ಅವಳ ಪ್ರತಿಷ್ಠಾಪನೆ ಆಗತ್ತೆ ಅಂತ ದೈವಾಜ್ಞೆ. ಈ ದೈವಾಜ್ಞೆಯನ್ನು ತಮ್ಮೆಲ್ಲರಿಗೂ ವಿಶೇಷವಾಗಿ ಹೇಳಬೇಕಾದ್ದು ಕವ್ಯ ನನ್ನದು. 9 ಕಡೆ ಇರತಕ್ಕಂಥ ನವದುರ್ಗಿಯರು ಯಾವ್ಯಾವ ಊರಲ್ಲಿ ಇದ್ದೀನಿ ಅಂತ ಹೇಳಿದ್ದೀನಲ್ಲ, ಆ ಊರಿಂದ ಎಲ್ಲರೂ ಪ್ರಕಟವಾಗಿ ಆ ಕ್ಷೇತ್ರಕ್ಕೆ ಬಂದು ನೆಲೆಸ್ಬಿಡ್ತಾರೆ ಆ ಪ್ರತಿಷ್ಠಾಪನೆ ಆಗೋ ಸಮಯಕ್ಕೆ. ಸೊ ಜ್ಞಾಪಕ ಇಟ್ಕೊಳ್ಳಿ, 700 ಸೂರ್ಯ ಹುಟ್ಟಬೇಕು, 700 ಸೂರ್ಯ ಮುಳುಗಬೇಕು ಅಂದರೆ ಮೇ 12ರಿಂದ ಲೆಕ್ಕ ಹಾಕೊಂತ ಹೋಗಬೇಕು. ಅಲ್ಲಿಗೆ ನಮ್ಮ ಕಲಿಯುಗದ ಅಂತ್ಯದಷ್ಟೊತ್ತಿಗೆ ಅಷ್ಟೂ ಜನ ಎಲ್ಲರೂ ಕೃಷ್ಣಾರ್ಪಣಮಸ್ತು. ಅದಕ್ಕೆ ಸಿವಾಗಿ ಈ ಒಂದು ಕಾರ್ಯಕ್ಕೆ ಯಾರು ಹೋಗ್ತಾರೆ, ಯಾರಿರ್ತಾರೆ, ಯಾರಿಂದ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಖಂಡಿತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಕ್ಕಂಥ ಕೊನೆಯ ಯಾಗ, ಆ ವಿಶೇಷವಾಗಿರ್ತಕ್ಕಂಥ ವಿಚಾರ ಲೋಕಕ್ಕೋಸ್ಕರ ಲೋಕಕ್ಷೇಮಂ ವಹಾಮ್ಯಹಂ. ಆ 1/4 kg ಏನು ಎಳ್ಳಿದೆ ಅದೇ ಕರ್ಮ. ಎಳ್ಳೇ ಸಾಕ್ಷಾತ್ ಮಹಾವಿಷ್ಣು, ಅವನ್ನೇ ಸ್ವತಃ ಪರಮೇಶ್ವರನಿಗೆ ಅರ್ಪಿಸ್ತಾ ಇರತಕ್ಕಂಥ ವಿಚಾರ. ಕಪ್ಪು ಬಟ್ಟೆನೇ ಸಾಕ್ಷಾತ್ ನಮ್ಮ ಕರ್ಮ. ಆ ಕಪ್ಪು ಬಟ್ಟೆಯನ್ನ 1 ಮೀಟರ್ನ ಒಬ್ಬೊಬ್ಬರಾಗಿ ಹೀಗೆ ಸೋಕಿ ಕೆಳಗಿಡಬೇಕು. ಎಲ್ಲರೂ ಪೂರ್ವಕ್ಕೆ ತಿಳ್ಕೊಳ್ಳಿ. ಇದನ್ನ ಯಾವ ದಿನ ಮಾಡಬೇಕು ಅಂತ ನಾನು ಖಂಡಿತ ಹೇಳ್ತೀನಿ. ಆದರೆ ಪ್ರತಿದಿನ ನೀವು ಕಾರ್ಯಕ್ರಮ ನೋಡಿದ್ರೇ ಪ್ರತಿದಿನದ ಒಂದು ವಿಚಾರವೇ ಒಂದೊಂದು ಕ್ಷಣಕ್ಕೂ ನಿಮಗೆ ಗೊತ್ತಾಗ್ತಾ ಹೋಗೋದು. ಆ ಶನೇಶ್ವರನ ವಾಕ್ಯ ಸತ್ಯ. ಆ ಶನಿ ಮೇಲೆ ಆಣೆ, ಸಾಕ್ಷಾತ್ ನಾನು ನಿಮಗೆ ಹೇಳ್ತಾ ಇರತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಂಡು ಲೋಕಕ್ಕೋಸ್ಕರ ಬದುಕೋ ಆಸೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಪ್ರಯತ್ನ ಪಟ್ಟು ಭಗವತಿ ಕೃಪಾ ಕಟಾಕ್ಷಕ್ಕೆ ಶರಣವಾಗಬೇಕು. ಬಟ್ಟೆಯನ್ನು ತೆಗೆದು ಕಾಲತ್ರ ಇಟ್ಕೊಳ್ಳಿ, ಎಲ್ಲ ಪೂರ್ವಾಭಿಮುಖ ನಿಂತ್ಕೊಳ್ಳಿ. ಒಂದು ಪಟ್ನ ಒಬ್ಬರಿಗೆ ಕಾಲಕ್ಕೆ ಎಷ್ಟು ತೆಗೆದುಕೊಳ್ಳಿ, ಒಬ್ಬರಿಗೆ ನಿವಾಳಿಸಿ. 1 ಸಲ, 2 ಸಲ, 3 ಸಲ ನಿವಾಳಿಸಿ ಆಯಿತು. ಆ ಪಟ್ಟಣವನ್ನು ತೆಗೆದು ಎಲ್ಲವೂ ಆ ಬಟ್ಟೆ ಮೇಲೆ ಸುರಿಯೋದು. ನಿಮ್ಮ ಕಾಲು ಹೆಬ್ಬೆಟ್ಟಿನ ಕೆಳಗಡೆ ಇದನ್ನು ಮುಟ್ಟಿಸ್ಕೊಂಡು ನಿಂತಿರಬೇಕು. ಹೆಬ್ಬೆಟ್ಟು ಆ ಕಪ್ಪು ಬಟ್ಟೆ ಮೇಲೆ ನಿಂತಿರ್ಬೇಕು. ಹಿಂಗೆ ತುದಿಯಲ್ಲಿ ಹೆಬ್ಬೆಟ್ಟು ಆ ಬಟ್ಟೆ ಮೇಲೆ ಇರಬೇಕು. 2 ಹೆಬ್ಬೆಟ್ಟು, ಕಾಲಿನ ಹೆಬ್ಬೆಟ್ಟುಗಳು ನಿಮ್ಮ ಕೆಳಗೆ ಸ್ಪರ್ಶ ಮಾಡಿ ಇಟ್ಟಿರ್ತಕ್ಕಂಥ ಬಟ್ಟೆ ಮೇಲೆ ಈ 1/4 kg ಆಗಿರತಕ್ಕಂಥ ಎಳ್ಳನ್ನು 3 ಸಲ ನಿವಾಳಿಸಿ ನಿಮ್ಮನ್ನು ಸ್ಪರ್ಶ ಮಾಡ್ತಾ ಅಲ್ಲಿ ಹಾಕ್ಬಿಡ್ಬೇಕು. ಇದಾದ ಮೇಲೆ ಪಂಚಲೋಹ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಏಕ, ದ್ವಯ, ತ್ರಯ, ಚತುರ್ಥ, ಪಂಚಮ. ಎಲ್ಲೇ ಏಕ ಅಂದರೆ ನೇಮ್ ಆಫ್ ದ ಫಾದರ್ ಅಂಡ್ ಆಫ್ ಸನ್ ಅಂತ ಇವ್ರು ಹೇಳ್ತಾರಲ್ಲ, ಅದಿನ್ನೇನು ಅಲ್ಲ, ನಮ್ಮಲ್ಲೇ ಒಂದು ಭಾವನೆ. ಅದಕ್ಕೋಸ್ಕರ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳ್ತಕ್ಕಂಥ ವಿಚಾರ ಏನಿದೆ ಆ ಕರ್ಮಶೇಷವೇ ಅಂಗನ್ಯಾಸ ಅಂತ ಕರಿತೀವಿ. ಅದಕ್ಕೆ ತತ್ಸವಿತು ಬ್ರಹ್ಮಾತ್ಮನೆ ಹೃದಯ ನಮಃ, ತತ್ಸ ಬ್ರಹ್ಮಾತ್ಮನೆ ಶೇಷೇ ಸ್ವಾಹ ಅಂತ ಹೇಳಿ ಈ ರೀತಿ ಮಾಡ್ಕೊತಾವಿಲ್ಲ. ರುದ್ರ ಇವಷಟ್ ಕವಚ ಯುಹುಂ ಅಂತಕ್ಕಂಥ ವಿಚಾರವೇ ಈ ಒಂದು. ಅದಕ್ಕೆ ಆ ಸ್ಪರ್ಶವನ್ನು ಮಾಡ್ಕೋಬೇಕು ಪಂಚಭೂತಗಳಿಗೆ. ದೇಹದ ಪಂಚಭೂತಗಳು ಅಡಗಿರ್ತಕ್ಕಂಥ ಮೇಲ್ಭಾಗಕ್ಕೆ ಸಾಕ್ಷಾತ್ ಸೂರ್ಯನಾರಾಯಣ ನೆನೆಸ್ಕೊಂಡು, ಅಬ್ಬಾ ನಿನ್ನ ಶನೇಶ್ವರನ ನಿನಗೆ ಸೇರ್ತಾ ಇದ್ದಾರೆ. ಸೂರ್ಯ ಸಾಕ್ಷಾತ್ ಚಂದ್ರನ ಅನುಗ್ರಹವನ್ನು ಪಡಿತಾ ಇದ್ದಾನೆ. ಶನೇಶ್ವರ ತನ್ನ ತಂದೆಯನ್ನು ಸೇರ್ತಾ ಇದ್ದಾನೆ. ಲಕ್ಷ್ಮೀ ಪಾರ್ವತಿ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಲಕ್ಷ್ಮೀ ವಿಷ್ಣು ಸೇರ್ತಾ ಇದ್ದಾನೆ. ಪಾರ್ವತಿ ಪರಮೇಶ್ವರನ ಸೇರ್ತಾ ಇದ್ದಾರೆ. ಇವರೆಲ್ಲ ಲಯಕರ್ತರು. ಜಗನ್ಮಾತೆ ಜಗನ್ಮೋಹಿನಿಯಾಗಿ ಏಕಸ್ವರೂಪದಲ್ಲಿ ಶಕ್ತಿಯನ್ನು ಹೊಂದ್ತಾ ಇದ್ದಾಳೆ. ಈ ಒಂದು ಹೊಂದುತ್ತಾ ಇರೋ ಈ ಪ್ರತಿಯ ಲಯಕ್ಕೆ ನಾವ್ಯಾರು ತಡ್ಕೊಳಕ್ಕಾಗದಿರೋ ಸಮಯಕ್ಕೆ ಈ ಋಣವನ್ನು ತೀರಿಸ್ತಾ ಇದ್ದೀವಿ ಅಂತ ಆ ಎಳ್ಳನ್ನು ಹಾಕಬೇಕು. ತದನಂತರ ಆ ಪಂಚಲೋಹಗಳನ್ನು ಈ ಸ್ಪರ್ಶವನ್ನು ಮಾಡಿ ಅದನ್ನು ಅಲ್ಲೇ ಹಾಕಬೇಕು. ಆಮೇಲೆ ಬೆಳ್ಳಿಯ ರೇಕ್ ಇದೆಯಲ್ಲ, ಆ ರೇಕನ್ನು ಕಣ್ಣಿಗೆ ಒತ್ಕೋಬೇಕು. ಹೇಳಿ, ಓಂ ಮಾತೃದೇವೋ ಭವ, ಓಂ ಪಿತೃ. ಸೂರ್ಯಚಂದ್ರರು ಮಾತೃ ಪಿತೃ. ಆಗ ನಿಮ್ಮ ತಂದೆ ತಾಯಿ ಬದುಕಿದ್ರೆ ಅವ್ರ ಹತ್ರ ಅದನ್ನು ಕೊಟ್ಟು ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಮತ್ತೆ ವಾಪಸ್ ಇಸ್ಕೊಂಡು ಇದು ಹೊರಡಬೇಕು. ಕಣ್ಣಿಗೆ ಮಾತ್ರ ಮಾತೃದೇವೋ ಭವ, ಪಿತೃದೇವೋ ಭವ ನಿಮ್ಮ ಕಣ್ಣಿಗೆ ಮಾರ್ಕೋಬೇಕು. ತದನಂತರ ಆ ಬೆಳ್ಳಿನ ತಂದೆ ತಾಯಿ ಬದುಕಿದ್ದರೆ ತಂದೆಗೆ ತಾಯಿಗೆ ಇಬ್ಬರಿಗೂ ಕೊಟ್ಟು ನಮಸ್ಕಾರ ಮಾಡಿ ವಾಪಸ್ ಇಸ್ಕೊಂಡು ಇದರೊಳಗೆ ಇಟ್ಬಿಡ್ಬೇಕು. ಇಷ್ಟನ್ನು ಇಟ್ಟಿರ್ತಕ್ಕಂಥದ್ರಲ್ಲಿ ಒಂದು ಅರಿಶಿಣದ ಕೊಂಬನ್ನು ರೆಡಿ ಮಾಡಿ ಇಟ್ಕೊಂಡು, ಈ ದಿನ ಏನು ಎತ್ತ ಅಂತ ತಿಳಿಸೋಕ್ಕೆ ನಮಗೆ ಸಮಯ ಕಮ್ಮಿ ಇರೋದ್ರಿಂದ, ಸಾಕಷ್ಟು ವಿಚಾರಗಳು ನಿಮ್ಮಷ್ಟು ಮಾತಾಡೋದ್ರಿಂದ ನಾವು ಕಾರ್ತಿಕ ಸೋಮ ದಿವಸ
ಸೋಮವಾರ ಕಾರ್ತಿಕ ವ್ರತ ಮಾಡಬೇಕು. ಈ ಸೋಮವಾರ ಪರಮೇಶ್ವರ ಶಿವರಾತ್ರಿ ಒಳಗೆ ಬಂದ್ಬಿಡ್ತಾನೆ. ಕಾರ್ತಿಕ ಸೋಮವಾರದ ಶಕ್ತಿ ಬಂದ್ಬಿಡ್ತಾ ಇರುತ್ತೆ. ಇಡೀ ಜಗತ್ತಲ್ಲಿ ಎಲ್ಲಿ ಶಿವ ಆಲಯಗಳಿರುತ್ತೋ ಅದೆಲ್ಲ ರುದ್ರಾಭಿಷೇಕಗಳು ಮಾಡು ಅಂತ ಹೇಳಿ ಅರ್ಚಕರ ಮುಖಾಂತರ ಹೇಳಬೇಕು. ಅದನ್ನು ಕೂಡ ಕಾರ್ತಿಕ ಸೋಮವಾರ ತಿಳಿಸ್ಕೊಡ್ತೀನಿ. ಇವತ್ತು ಆ ಶನೇಶ್ವರನ ಮಂಗಳವನ್ನು ಹಾಡು ಇಷ್ಟೂ ಕಾರ್ಯಕ್ರಮದಲ್ಲಿ ಸಮಯ ಇಟ್ಟು ಸ್ವಲ್ಪ ಮಟ್ಟಿಗೆ ಮರಳ ಸಿದ್ದೇಶ ಅಂತ ಹೇಳಿ ಆ ಕುಪ್ಪೂರು ಕ್ಷೇತ್ರವನ್ನು ವಿಚಾರ ತಿಳಿಸಿ ನಿಮ್ಮೆಲ್ಲರ ತಲೆಗೂ ಹಾಕ್ತಾ ಇರೋ ನಿಜವನ್ನ ನಂಬಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಈ ಮುಖಾಂತರ ಹೇಳಿ ನೀವು ಕ್ಷೇಮಕ್ಕೋಸ್ಕರ ಏನ್ ಮಾಡಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನೀವು ಹೇಳ್ತೀವಿ ನಮ್ಮ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ಶನೈಶ್ಚರನ ಜಯಂತಿ ಬಹಳ ಸೂಕ್ತವಾದ ದಿನ ಅಂತ ಹೇಳ್ತಾ ಇದ್ರಿ. ಜೊತೆಗೆ ಯಾತಕ್ಕಾಗಿ ಆ ಎಳ್ಳು ಕರಿ ಬಟ್ಟೆ ಎಲ್ಲ ತಗೊಳ್ತಾ ಇದೀವಿ ಅಂತ ತಿಳಿಸ್ಕೊಡ್ತಾ ಇದ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಸರಿ ಹೊರಡೋ ಹೊತ್ತಾಯ್ತು. ನಿಮಗೆ ತಿಳಿದೇ ಇದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಅಲ್ಲ ನಾಡಿದ್ದು.